ಇಸ್ರೇಲ್ ಇರಾನ್ ಯುದ್ಧ, ಕ್ಷಿಪಣಿಗಳ ಅಬ್ಬರ, ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಇರಾನ್ನ ಸರ್ವೋಚ್ಚ ಅಧಿಕಾರಿ ಖಮೇನಿ ಕೂಡ ಖಲಾಸ್ ಆಗಿ ಹೋಗಿದ್ದಾರೆ. ಹಾಗಾದರೆ ಇರಾನ್ನ ಸರ್ವೋಚ್ಚ ಅಧಿಕಾರಿ ಖಮೇನಿಯನ್ನು ಹತ್ಯೆ ಮಾಡಲಾದ ಆ ಮಿಸೈಲ್ ಯಾವುದು? ಆ ಬ್ಲೂ ಸ್ಪ್ಯಾರೋ ಮಿಸೈಲ್ ಅಷ್ಟೊಂದು ಬಲಶಾಲಿನ? ಹಾಗಾದರೆ ಖಮೇನಿ ಹತ್ಯೆ ನಡೆದಿದ್ದ ದಿನ ಏನೆಲ್ಲ ನಡೀತು ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಈ ಬ್ಲೂ ಸ್ಪ್ಯಾರೋ ಬಗ್ಗೆ ನೋಡ್ತಾ ಹೋಗೋದಾದರೆ ಬಾಹ್ಯಾಕಾಶದ ಅಂಚಿನಿಂದ ಬಂದಂಥ ಮೃತ್ಯು ಅಂದರೂ ತಪ್ಪಾಗಲ್ಲ. ಈ ದಾಳಿ ನಡೆದಿದ್ದು ಯಾವುದೇ ಗಡಿಯಿಂದ ಅಲ್ಲ ಅಥವಾ ಸೇನಾ ನೆಲೆಯಿಂದಲ್ಲ, ಬದಲಾಗಿ ಯುದ್ಧ ವಿಮಾನಗಳನ್ನು ಬಳಸ್ಕೊಂಡು ಡೈರೆಕ್ಟಾಗಿ ಆಗಸಕ್ಕೆ ಚಿಮ್ಮುವಂತೆ ಮಾಡಿ ಈ ಬ್ಲೂ ಸ್ಪ್ಯಾರೋವನ್ನು ಬಳಸಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತು. ಕ್ಷಣಾರ್ಧದಲ್ಲಿ ಖಮೇನಿಯನ್ನು ಸರ್ವನಾಶ ಮಾಡಲಾಯಿತು. ಹಾಗಾದರೆ ಬ್ಲೂ ಸ್ಪ್ಯಾರೋಕ್ಕೆ ಅಷ್ಟೊಂದು ಬಲಶಾಲಿಯಾಗಿದೆಯಾ? ಬ್ಲೂ ಸ್ಪ್ಯಾರೋದ ಸುತ್ತಳತೆ ಏನು, ಗಾತ್ರ ಏನು ಎಲ್ಲದನ್ನು ಹೇಳ್ತೀನಿ ಕೇಳಿ. ಈ ಬ್ಲೂ ಸ್ಪ್ಯಾರೋ ಬಗ್ಗೆ ನೋಡ್ತಾ ಹೋಗೋದಾದರೆ ಬಾಹ್ಯಾಕಾಶದ ಅಂಚಿನಿಂದ ಬಂದಂಥ ಮೃತ್ಯು ಅಂದರೂ ತಪ್ಪಾಗಲ್ಲ. ಈ ದಾಳಿ ನಡೆದಿದ್ದು ಯಾವುದೇ ಗಡಿಯಿಂದ ಅಲ್ಲ ಅಥವಾ ಸೇನಾ ನೆಲೆಯಿಂದಲ್ಲ, ಬದಲಾಗಿ ಯುದ್ಧ ವಿಮಾನಗಳನ್ನು ಬಳಸ್ಕೊಂಡು ಡೈರೆಕ್ಟಾಗಿ ಆಗಸಕ್ಕೆ ಚಿಮ್ಮುವಂತೆ ಮಾಡಿ ಈ ಬ್ಲೂ ಸ್ಪ್ಯಾರೋವನ್ನು ಬಳಸಿ ಖಮೇನಿಯನ್ನು ಹತ್ಯೆ ಮಾಡಲಾಯಿತು. ಕ್ಷಣಾರ್ಧದಲ್ಲಿ ಖಮೇನಿ ಸರ್ವನಾಶವಾಗೋಯಿತು. ಈ ಬ್ಲೂ ಸ್ಪ್ಯಾರೋ ಕ್ಷಿಪಣಿ ಏನಿದೆ ಇದು ಇಸ್ರೇಲ್ನ ಅತ್ಯಾಧುನಿಕ ಕ್ಷಿಪಣಿಯಾಗಿತ್ತು. 1995 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ಬ್ಲ್ಯಾಕ್ ಸ್ಪ್ಯಾರೋ ಮತ್ತು ಸಿಲ್ವರ್ ಸ್ಪ್ಯಾರೋ ಏನಿದೆ ಆ ಕುಟುಂಬಕ್ಕೆ ಸೇರಿದಂತಹ ಕ್ಷಿಪಣಿಯಾಗಿದೆ. 1991 ಪರ್ಷಿಯನ್ ಕೊಲ್ಲಿ ಯುದ್ಧದಲ್ಲಿ ಇರಾಕ್ ಬಳಸಿದ ಸ್ಕಡ್ ಕ್ಷಿಪಣಿಗಳ ಮಾದರಿಯನ್ನು ಅನುಗುಣವಾಗಿ ಇಟ್ಕೊಂಡು ಈ ಬ್ಲೂ ಸ್ಪ್ಯಾರೋನ ರಚನೆ ಮಾಡಲಾಗಿದೆ. ಮರುಭೂಮಿಯಲ್ಲಿ ಅಂದರೆ ಇರಾಕ್ ಮರುಭೂಮಿಯಲ್ಲಿ ಸಿಕ್ಕಂತಹ ಬೂದು ಬಣ್ಣದ ಸಿಲಿಂಡರ್ ಆಕೃತಿಯನ್ನು ಈ ಬ್ಲೂ ಸ್ಪ್ಯಾರೋಗಳ ಅವಶೇಷಗಳು ಅಂತ ಗುರುತಿಸಲಾಗಿದೆ. 6.5 ಮೀಟರ್ ಉದ್ದ, 1.9 ಟನ್ ತೂಕ ಇರುವಂತಹ ಈ ಇಸ್ರೇಲ್ ಕ್ಷಿಪಣಿಯನ್ನು F-15 ಜೆಟ್ಗಳು ಉಡಾಯಿಸ್ತವೆ. ಅಲ್ಲಿಂದ ಬೂಸ್ಟರ್ ರಾಕೆಟ್ಗಳು ಬಾಹ್ಯಾಕಾಶದ ಅಂಚಿಗೆ ತಲುಪಿಸುತ್ತೆ. ಇದರಿಂದ ಇಸ್ರೇಲ್ನಲ್ಲಿದ್ದಂತಹ ಖಮೇನಿ ಎಲ್ಲಿದ್ದಾರೆ ಅನ್ನೋ ಸಿಗ್ನಲ್ಗಳು ಈ ಘಟಕದ ಮೂಲಕ ಕ್ಷಿಪಣಿ ಅಂದರೆ ಬ್ಲೂ ಸ್ಪ್ಯಾರೋ ಕ್ಷಿಪಣಿಗೆ ತಲುಪುತ್ತೆ. ಅಲ್ಲಿಂದ ಬೂಸ್ಟರ್ ರಾಕೆಟ್ಗಳು ಇದನ್ನು ಬಾಹ್ಯಾಕಾಶದ ಅಂಚಿಗೆ ತಳ್ತವೆ. ಇದರಿಂದ ಇಸ್ರೇಲ್ನ ಸಿಗ್ನಲ್ ಘಟಕಗಳು ಏನು ಖಮೇನಿ ಇಸ್ರೇಲ್ನಲ್ಲಿದ್ದಂತಹ ಖಮೇನಿ ಮತ್ತು ಅವರ ಸೆಕ್ಯೂರಿಟಿಗಳು ಏನು ಇದ್ರೋ ಅವರ ವೇಳಾಪಟ್ಟಿಯನ್ನು ಸಂಗ್ರಹಿಸ್ತಾರೆ. ಇದರಿಂದ ಇಸ್ರೇಲ್ನ ಹ್ಯಾಕರ್ಸ್ಗಳು ಇದನ್ನು ಇಟ್ಕೊಂಡು ಇದರಿಂದ ಖಮೇನಿ ಇದ್ದಂತಹ ಮನೆಯ ಕಾಂಪೌಂಡ್ಗಳ ಕ್ಯಾಮ್ರಾಗಳನ್ನು ಹ್ಯಾಕರ್ಸ್ ತಮ್ಮ ಕಂಟ್ರೋಲ್ಗೆ ತಗೊತಾರೆ. ಖಮೇನಿಯ ಕ್ಷಣ ಕ್ಷಣದ ಚಲನವಲನಗಳನ್ನು ಗಮನಿಸ್ತಿದ್ದ ಈ ಇಸ್ರೇಲ್ ಹ್ಯಾಕರ್ಸ್ ತಮ್ಮ ಬುದ್ಧಿವಂತಿಕೆಯಿಂದ ಇಸ್ರೇಲ್ನಲ್ಲೇ ಕೂತ್ಕೊಂಡು F-15 ಜೆಟ್ ಮೂಲಕ ಈ ಖಮೇನಿ ಇದ್ದಂತಹ ಸ್ಥಳಕ್ಕೆ ಆಗಸದಿಂದನೇ ಡೈರೆಕ್ಟಾಗಿ ಚಿಮ್ಮುವಂತೆ ಮಾಡಿ ಈ ಬ್ಲೂ ಸ್ಪ್ಯಾರೋವನ್ನು ಉಡಾವಣೆಗೊಳಿಸ್ತಾರೆ. ಇದರಿಂದ ಖಮೇನಿಗೆ ಯಾವುದೇ ರೀತಿಯಾದಂತಹ ಸೂಚನೆ ಆಗಲಿ ಅಥವಾ ತಮ್ಮ ಸೆಕ್ಯೂರಿಟಿಗಳಿಂದ ಯಾವುದೇ ರೀತಿಯ ಸಂದೇಶವಾಗಿ ಸಿಗದೇ ಇರೋದ್ರಿಂದ ಖಮೇನಿ ಕ್ಷಣಾರ್ಧದಲ್ಲಿಯೇ ಸಾವನ್ನಪ್ತಾರೆ. ಆದರೆ ಖಮೇನಿ ಜೊತೆಗಿದ್ದಂತಹ ಅವರ ಕುಟುಂಬ ಹಾಗೆ ಅವರ ಅಧಿಕಾರಿಗಳು ಕೂಡ ಇವರ ಜೊತೆಗೆ ಸಾವನ್ನಪ್ತಾರೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ News18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.